ರಾಜ್ಯದಲ್ಲಿ ನಡೀತಾ ಇರುವಂಥ ಬೈ ಎಲೆಕ್ಷನ್ನಲ್ಲಿ ಮತದಾರರ ಮನಸ್ಸನ್ನು ಬೇರೆ ಕಡೆ ಸೆಳೀತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಲ್ಲ ಸಲ್ಲದ ಆರೋಪಗಳನ್ನು ಹಿಂದಿನ ಸರ್ಕಾರದ ಮೇಲೆ ಮಾಡ್ತಾ ಬರ್ತಾ ಇದೆ. ಜನರ ಮನಸ್ಸು, ಮತದಾರರ ಮನಸ್ಸನ್ನು ದಾರಿ ತಪ್ಪಿಸುವಂಥ ಕೆಲಸ ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇರ್ಬೋದು, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿನಲ್ಲಿ ಹಿಂದಿನ ಸರ್ಕಾರ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿ 300 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿತ್ತು. ಮತ್ತು ಆ 300 ಕೋಟಿ ರೂಪಾಯಿಯ ಅಭಿವೃದ್ಧಿ ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆಯನ್ನು ಕೂಡ ಹಿಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿತ್ತು. ಹಿಂದೆ ಬಸವರಾಜ ಪಾಟೀಲ್ ಸೇಡಂ ಅವರ ನೇತೃತ್ವದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿ ಅದಕ್ಕೆ ಅಡ್ವೈಸರ್ ಆಗಿ ನಿವೃತ್ತ IAS ಅಧಿಕಾರಿ ಮದನ್ ಗೋಪಾಲ್ ಅವರು ಅದಕ್ಕೆ ನೇಮಕ ಆಗಿದ್ದರು. ಇವರೆಲ್ಲರ ನಿರ್ದೇಶನ, ಕ್ಯಾಬಿನೆಟ್ನ ತೀರ್ಮಾನದಂತೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿ ಕೆಲಸವನ್ನು ಮಾಡಿದೆ ಮತ್ತು ಜನರ ಮನಸ್ಸನ್ನು ಗೆದ್ದಿದೆ. ಆದರೆ ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ರಮಣ್ ರೆಡ್ಡಿ ಅವರ ನೇತೃತ್ವದಲ್ಲಿ IAS ಅಧಿಕಾರಿ ACS ಅವರು ನೇತೃತ್ವದಲ್ಲಿ ಏನು ಒಂದು ಕಮಿಟಿಯನ್ನು ರಚನೆ ಮಾಡಿ ಇಲ್ಲಿನ ಅವ್ಯವಹಾರವನ್ನು ತನಿಖೆ ಮಾಡಬೇಕು ಅಂತ ಕಮಿಟಿ ಮಾಡಿದರು. ಆ ಕಮಿಟಿ ಮಾಡಿದ್ಮೇಲೆ ಆ ತನಿಖೆಯನ್ನು ಬಹಿರಂಗಗೊಳಿಸಿಲ್ಲ, ಅದರ ಮೇಲೆ ಯಾವುದೂ ಕ್ರಮ ಕೂಡ ಜರುಗಿಸಿಲ್ಲ. ಆದರೆ ಇವತ್ತು ಮತ್ತೆ ನಿನ್ನೆ ತರಾತುರಿಯಲ್ಲಿ ಮತದಾರರ ಮೇಲೆ ಪ್ರಭಾವ ಬೀರೋ ರೀತಿಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿನಲ್ಲಿ 1200 ಕೋಟಿಗಿಂತ ಹೆಚ್ಚು ಅಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರು ಸೈನ್ ಮಾಡಿಕೊಡ್ತಾರೆ. ಒಬ್ಬ ಆರ್ಥಿಕ ತಜ್ಞರು 300 ಕೋಟಿ ರಿಲೀಸ್ ಮಾಡಿದ್ದೀರಿ, 1200 ಕೋಟಿ ಹೇಗೆ ಇಲ್ಲಿ ಅವ್ಯವಹಾರ ಆಗ್ಲಿಕ್ಕೆ ಸಾಧ್ಯ ಇದೆ? ಸಿದ್ದರಾಮಯ್ಯನವರೇ, ಯಾರು ಒತ್ತಡಕ್ಕೆ ಮಣಿದು ನೀವು ಈ ಒಂದು ಆದೇಶವನ್ನು ಹೊರಡಿಸಿದ್ದೀರಿ ಅಂತ ನಾನು ಕೇಳ್ತೇನೆ. ತರಾತುರಿಯಲ್ಲಿ ಇವತ್ತು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ, ಇದು ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಶೀಘ್ರದಲ್ಲಿ ಬೆಂಗಳೂರಿಗೆ ತೆರಳಿ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಪ್ರಮುಖರ ನಿಯೋಗವನ್ನು ರಾಜ್ಯಪಾಲರ ಹತ್ರ ತಗೊಂಡೋಗಿ 2013ರಿಂದ 2023ವರೆಗೆ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 2,500-3 ಸಾವಿರ ಕೋಟಿ ಅನುದಾನ ಬಂದಿದೆ, ಆ ಎಲ್ಲ ಅನುದಾನ ತನಿಖೆಯನ್ನು CBI ಮತ್ತು EDಗೆ ಒಪ್ಪಿಸಬೇಕು ಅಂತೇಳಿ ನಾವು ಮಾನ್ಯ ರಾಜ್ಯಪಾಲರಲ್ಲಿ ನಿಯೋಗ ಹೋಗಿ ವಿನಂತಿ ಮಾಡೋರಿದ್ದೇವೆ. ಮತ್ತು ಇವತ್ತು ಏನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿ ಬಗ್ಗೆ ಏನು ಅವರು ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಬೇಸರತ್ತಾಗಿ ಬಸವರಾಜ ಪಾಟೀಲ್ ಸೇಡಂ ಅವರನ್ನ ಕ್ಷಮೆಯನ್ನು ಕೇಳಬೇಕು ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ನಾಯಕರು. ಮತ್ತು ಏನು ಅಪವಾದವನ್ನು ಮಾಡಿದ್ದಾರೆ ಆ ಅಪವಾದವನ್ನು ಹಿಂಪಡಿಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಇದಕ್ಕೆ ಜಗ್ಗದೆ ಬಗ್ಗದೆ ಇದ್ದರೆ ಮುಂದಿನ ಹೋರಾಟದ ಬಗ್ಗೆ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಉಗ್ರವಾದಂಥ ಹೋರಾಟ ಮಾಡಬೇಕಂತೇಳಿ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ರಾಜ್ಯಪಾಲರ ಸಮಯವನ್ನು ಕೇಳಿಕೊಂಡು ಅವ್ರ ಹತ್ರ ನಾವು ನಿಯೋಗವನ್ನು ತೊಗೊಂಡವ್ರೆ. ಅದ್ರ ಬಗ್ಗೆ ನಾವು ರಾಜ್ಯಾಧ್ಯಕ್ಷರ ಜೊತೆ ಮುಂದಿನ ತೀರ್ಮಾನವನ್ನು ಮಾಡ್ತೇವೆ, ಚರ್ಚೆ ಮಾಡ್ತೇವೆ.